ರಂಜು ಕಿಚನ್ 05 ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಮಾವಿನ ಹಣ್ಣಿನ ಶೀಕರಣೆನ ಮಾಡ್ತಾ ಇದ್ದೀನಿ. ಅದು ನಮ್ಮ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ, ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರುವಂತಹ ಚಪಾತಿನ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಬನ್ನಿ ಇವಾಗ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮಾವಿನ ಹಣ್ಣಿನ ಶೀಕರಣೆ ಮಾಡೋದಕ್ಕೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಪ್ಪ ಅಂತಂದರೆ, ಮೇನ್ ಐಟಮ್ ಬಂದು ನಾನು 4 ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. 4 ಮಾವಿನ ಹಣ್ಣಿಗೆ ನಾನು ನೋಡಿ 1 ಬೌಲಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆನ ಕೂಡ ಹಾಕೋಬಹುದು. ನಾನು 1 ಬೌಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು 2 ಏಲಕ್ಕಿನ ನಾನು ಈ ರೀತಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನು ಫಸ್ಟು ಚಪಾತಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಳ್ತೀನಿ ನೆನೆಯೋಗೋಸ್ಕರ. ಅದಾದಮೇಲೆ ನಾನು ಮಾವಿನ ಹಣ್ಣಿನ ಶೀಕರಣೆಯನ್ನು ಮಾಡ್ಕೊಳ್ತೀನಿ. 8 ರಿಂದ 10 ಚಪಾತಿ ಆಗಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನು. ಇವಾಗ ಇದರೊಳಗಡೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನನಗೆ ಎಷ್ಟು ನೀರು ಬೇಕಾಗುತ್ತೋ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತೀನಿ. ಸೊ ನೋಡಿ, ನಾನು ಈ ಹದಕ್ಕೆ ಬರೋವರೆಗೂ ನಾನು ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾನು ಲಿಡ್ನಿಂದ ಕ್ಲೋಸ್ ಮಾಡಿಕೊಂಡು ಸೈಡಿಗೆ ಎತ್ತಿಡ್ತೀನಿ ಶೀಕರಣೆ ರೆಡಿ ಮಾಡ್ಕೊಳ್ಳೋವರೆಗೂ. ಸೊ ನೋಡಿ, ಈ ರೀತಿ ನಾನು ಮಾವಿನ ಹಣ್ಣನ್ನು ಒತ್ಕೊಳ್ತಾ ಇದ್ದೀನಿ. ನಾನು ಒತ್ಕೊಂಡು ಮಾವಿನ ಹಣ್ಣಿನ ರಸನ ತಕ್ಕೊಳ್ತೀನಿ. ನೀವು ಬೇಕಾದರೆ ಕಟ್ ಮಾಡ್ಕೊಂಡು ಕೂಡ ತಕ್ಕೋಬಹುದು. ಸೊ ನೋಡಿ, ಈ ರೀತಿ ನಾನು ಮಾವಿನ ಹಣ್ಣಿನ ರಸನ ತಕ್ಕೊಳ್ತಾ ಇದ್ದೀನಿ ಕೈನಿಂದನೇ. ಸೊ ನೋಡಿ, ಇವಾಗ ಮಾವಿನ ಹಣ್ಣಿನ ಚಿಪ್ಪಿನ ಮೇಲಿರೋ ಎಲ್ಲ ಮಾವಿನ ಹಣ್ಣಿನ ರಸನ ನಾನು ತಕ್ಕೊಳ್ತಾ ಇದ್ದೀನಿ ಈ ರೀತಿ ಕೈನಿಂದನೇ. ಇವಾಗ ಇದೇ ರೀತಿ ನಾನು ಉಳಿದೆಲ್ಲ ಮಾವಿನ ಹಣ್ಣಿನ ರಸ ಕೂಡ ತಕ್ಕೊಳ್ತೀನಿ. 4 ಮಾವಿನ ಹಣ್ಣಿನ ರಸನ ತಕ್ಕೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ. ಇವಾಗ ಇದರೊಳಗಡೆ ನಾನು ಬೆಲ್ಲನ ಸೇರಿಸ್ಕೊಳ್ತೀನಿ. ನೀವು ಬೆಲ್ಲದ ಬದಲಿಗೆ ಸಕ್ಕರೆನ ಕೂಡ ಸೇರಿಸ್ಕೋಬಹುದು. ನೋಡಿ, ಬೆಲ್ಲ ಸೇರಿಸ್ಕೊಂಡ ನಂತರ ನಾನು ಇದಕ್ಕೆ ಒಂದು ಮಿಕ್ಸ್ ಕೊಟ್ಕೊಳ್ತೀನಿ. ಇವಾಗ ಇದರೊಳಗಡೆ ನಾನು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು, ನೋಡಿ ಎಷ್ಟು ಕಡಿಮೆ ತೊಗೊಂಡಿದ್ದೀನಿ ನಾನು. ಇವಾಗ ಬೆಲ್ಲ ಕರಗೋವರೆಗೂ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಸ್ವಲ್ಪ ಶೀಕರಣೆಗೆ ತಿಳುವಾಗಿ ಮಾಡ್ಕೊಳ್ಳೋಗೋಸ್ಕರ ನಾನು ಇದರೊಳಗಡೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಾಲನ್ನು ಕೂಡ ಸೇರಿಸ್ಕೋಬಹುದು. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಬೆಲ್ಲ ಕರಗೋವರೆಗೂ ನಾನು ಚೆನ್ನಾಗಿ ಶೀಕರಣೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಸೈಡಿಗೆ ಎತ್ತಿಟ್ಟು ಚಪಾತಿನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದಿದೆ. ಸೊ ನೋಡಿ, ಇವಾಗ ನಾನು ಕೈ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡ ನಂತರ ಇವಾಗ ನಾನು ಉಳ್ಳಿನ ಕಟ್ಕೊಳ್ತೀನಿ. ನೋಡಿ, ನಾನು 2 ಉಂಡಿನ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದಕ್ಕೆ ಒಂದು ಸ್ವಲ್ಪ ನಾನು ಚಪಾತಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನಾನು 2 ಕೈ ಸಹಾಯದಿಂದ ಈ ರೀತಿ ಒದ್ಕೊಳ್ತಾ ಇದ್ದೀನಿ ಕೈಯಲ್ಲೇ ಫಸ್ಟು. ಇಷ್ಟಾದಮೇಲೆ ನೋಡಿ, ನಾನು ತಗಡಕ್ಕೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀನಿ. ಎಣ್ಣೆ ಮತ್ತು ಒಂದು ಸ್ವಲ್ಪ ಹಿಟ್ಟು ಹಚ್ಕೊಳ್ಳೋದ್ರಿಂದ ಬೇಗ ಚಪಾತಿ ಹಂಚು ಮೇಲೆ ಹಾಕೊಳ್ಳುವಾಗ ಬರುತ್ತೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾನು ಚಪಾತಿನ ಲಟ್ಟಿಸ್ಕೊಳ್ತೀನಿ. ನೋಡಿ, ನಾನು ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇಷ್ಟು ದೊಡ್ಡ ಚಪಾತಿನ ಮಾಡ್ಕೊಳ್ತೀವಿ. ನೋಡಿ, ಹಂಚು ಕೂಡ ಕಾದಿದೆ. ಇವಾಗ ಹಂಚು ಮೇಲೆ ನಾನು ಒಂದು ಸ್ವಲ್ಪ ಎಣ್ಣೆನ ಕೂಡ ಹಚ್ಕೊಂಡಿದ್ದೀನಿ. ಇವಾಗ ನಾನು ಮಾಡಿರೋ ಚಪಾತಿನ ಹಾಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಈಸಿಯಾಗಿ ಚಪಾತಿ ಬಂತು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ತಾ ಇದೆ ಚಪಾತಿ. ಈ ರೀತಿ ಆದರೆ ತುಂಬ ಸಾಫ್ಟಾಗಿ ಹಾಗೂ ತುಂಬ ಟೇಸ್ಟಾಗಿ ಬರುತ್ತೆ ಚಪಾತಿ. ಇವಾಗ ನೋಡಿ, ನಾನು ಇದನ್ನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಡ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಚಪಾತಿ. ನೋಡಿ, ಈ ಸೈಡ್ ಚಪಾತಿ ಬೇಯೋವರೆಗೂ ನಾನು ಇನ್ನೊಂದು ಚಪಾತಿನ ಕೂಡ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದನ್ನು ನಾನು ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಸೈಡ್ ಕೂಡ ಇವಾಗ ಚೆನ್ನಾಗಿ ಬೆಂದಿದೆ. ನೋಡಿ, ಇವಾಗ ಚಪಾತಿನ ನಾನು ಈ ರೀತಿ ಫೋಲ್ಡ್ ಮಾಡ್ಕೊಳ್ತೀನಿ. ಸೊ ನೋಡಿ, ಇವಾಗ ಎಲ್ಲ ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಶೀಕರಣೆನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೋಡಿ ಎಲ್ಲ ಚಪಾತಿನ ನಾನು ಮಾಡ್ಕೊಂಡಿದ್ದೀನಿ. ಚಪಾತಿ ಜೊತೆನೆ ನೋಡಿ ಶೀಕರಣೆ ಒಳ್ಳೆ ಕಾಂಬಿನೇಷನು.
ಸೊ ಫೈನಲಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮಾವಿನಕಾಯಿ ಶೀಕರಣೆ ಹಾಗೂ ಚಪಾತಿನ ಮಾಡ್ಕೋಬಹುದು. ನಮ್ಮ ಉತ್ತರ ಕರ್ನಾಟಕದಲ್ಲಂತೂ ಪ್ರತಿ ಬೇಸಿಗೆಗಾಲದಲ್ಲೂ ನಾವು ಶೀಕರಣೆನ ಅಂತೂ ತಪ್ಪದೆ ಮಾಡ್ಕೊಳ್ತೀವಿ ಪ್ರತಿಯೊಬ್ಬರ ಮನೆಯಲ್ಲಿ. ನೀವೊಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಬನ್ನಿ ಇವಾಗ ನಾವು ಫಸ್ಟ್ ಟೇಸ್ಟಿ ಆಗಿದೆ ಅಂತ ನೋಡ್ಕೊಳ್ಳೋಣ. ಶೀಕರಣೆ ಅಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಟೇಸ್ಟ್ ಆಗಿದೆ. ನಂಗಂತೂ ಶೀಕರಣೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ತಪ್ಪದೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.